ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೈ ಭವಾನಿ ಟೈಲರಿಂಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಇದು ಪ್ಲೇನ್ ಬ್ಲೌಸು ಈ ರೀತಿ ಹಾಕೋಬೇಕು. ಮೆಜರ್ಮೆಂಟ್ ನೋಡ್ಕೋಬೇಕು, ಹುಕ್ಸ್ ಪಟ್ಟಿಯಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿಕೊಂಡು ಒಂಚೂರು ಜಾಸ್ತಿ ಹಾಕೋತೀನಿ ನಾನು. ಈ ರೀತಿ ಹಾಕೋಬೇಕು. ಫಸ್ಟು ನೋಡ್ಕೋಬೇಕು, ನಮಗೆ 11 ಇಂಚ್ ಬೇಕಲ್ಲ, 11 ಇಂಚ್ ಬೇಕು. 11 ಇಂಚ್ ಇದೆ, ಸಾಕಿಷ್ಟು ನಮಗೆ ಸಾಕು. ಕಟ್ ಮಾಡ್ಕೊಂಡಿರ್ಬೇಕು. ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡಬೇಕು. ಇದು ಬ್ಯಾಕು ನೋಡ್ಕೊಬೇಕು, ಎಷ್ಟಿದೆ ಅಂತ ನೋಡ್ಕೊಂಡು. ಮೆಜರ್ಮೆಂಟ್ ಬ್ಲೌಸ್ ಎಷ್ಟಿದೆ, ಈ ಸೈಜಲ್ಲಿ ನಾವು ಬ್ಲೌಸ್ ರೆಡಿ ಆಗಬೇಕು. ಬ್ಯಾಕ್ ಎಷ್ಟಿದೆ ನೋಡ್ಕೋಬೇಕು. ಬ್ಯಾಕು 12, ರೆಡಿ ಬ್ಲೌಸ್ 12 ಇಂಚಿದೆ. ಇಲ್ಲಿ ನಾನು ಇಷ್ಟ ಹಾಕೋತೀನಿ ಅಂತಂದರೆ ಇದು ಫೋಲ್ಡ್ ಮಾಡೋಕ್ಕೆ ಒಂದು 2 ಇಂಚ್ ಬಿಟ್ಟು, ಫೋಲ್ಡ್ ಮಾಡೋದಕ್ಕೆ ಒಂದು 2 ಇಂಚ್ ಬಿಟ್ಟು ಈ ಕಡೆ ಮತ್ತೆ ನೋಡ್ಕೊಬೇಕು. ಇಲ್ಲೊಂದು 1/2 ಇಂಚ್ ಶೋಲ್ಡರ್ನಲ್ಲಿ 1/2 ಇಂಚ್ ಹೋಗುತ್ತೆ. ಇದು ಬ್ಯಾಕ್, ಇದು ಫ್ರಂಟ್. ಇಂದ ಇದು ಏನು ಹಾಕಿರ್ತೀವಲ್ಲ ಮಾರ್ಕು, ಇಲ್ಲಿಂದ ಇಲ್ಲಿವರೆಗೆ ಹಂಗೆ ಹಾಕೋಬೇಕು. ಇದು ಫ್ರಂಟ್. ಇಲ್ಲಿಗೆ ನೆಕ್ 2 ಇಂಚ್, ನೆಕ್ಕು 2 ಇಂಚು, ಶೋಲ್ಡರು 3 ಇಂಚ್, ಆರ್ಮಲ್ ಸೈಜ್ 6 ಇಂಚ್. ನೆಕ್ ಎಷ್ಟಿದೆ ಅಂತ ನೋಡ್ಕೊಂಡು ಹಾಕೋಬೇಕು. 6 ಇಂಚ್ ಇದೆ, ನಾನು 6 ಇಂಚ್ ಹಾಕೋತೀನಿ. ಒಂದು ಶೇಪ್, ಒಂದು ಲೈನನ್ನು ಹಾಕೋಬೇಕು. ಈ ರೀತಿಯಾಗಿ ಹಾಕ್ಕೊಂಡು ಆರ್ಮೋಲ್ ಕಡೆಯೂ ಸೇಮ್ ಇದೇ ಥರ ಮಾರ್ಕನ್ನು ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಒಂದು 1/2 ಇಂಚ್ ಬಿಟ್ಟು ಈ ರೀತಿಯನ್ನು ಒಂದು ಮಾರ್ಕ್ ಮಾಡ್ಕೊಂಡಿರ್ಬೇಕು. ಈ ರೀತಿ ಒಂದು ಶೇಪ್ ಕೊಡಬೇಕು. ಇದಕ್ಕೆ ನೆಕ್ಗೂ ಕೂಡ ಇದೇ ರೀತಿ ಇದೇನು ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಂದ ಚೂರು ಹೊರಗಡೆ ಈ ರೀತಿ ಶೇಪ್ ಬರಬೇಕು. ಈ ರೀತಿ ಬರೋದ್ರಿಂದ ಯಾವುದೇ ರೀತಿ ಬ್ಲೌಸ್ ಭುಜ ಜಾರೋದಿಲ್ಲ, ಏನಿಲ್ಲ. ಬೆಲ್ಟ್ ಪಟ್ಟಿ ಇದು 1/2 ಇಂಚ್ ಬಿಡಬೇಕು. ಶೋಲ್ಡರ್ನಲ್ಲಿ ಡೌನ್ ಆಗುತ್ತೆ ಅದು. ಆಮೇಲೆ ನಮಗೆ 12.5 ಇಂಚ್ ಮೆಜರ್ಮೆಂಟ್ ಬ್ಲೌಸ್ ಇದೆ. ಇಲ್ಲಿ ನಾವು 10 ಇಂಚ್ಗೆ ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಹುಕ್ಸ್ ಪಟ್ಟಿ ಎಷ್ಟಿದೆ, ಬೆಲ್ಟ್ ಪಟ್ಟಿ ಬಿಟ್ಟು ಈ ಕಡೆಯಿಂದ ಈ ಕಡೆಗೆ ಎಷ್ಟಿದೆ ನೋಡ್ಕೋಬೇಕು. 3 ಇಂಚ್ ಇದೆ. ನೆಕ್ಕಿಂದ ಇಲ್ಲಿವರೆಗೂ 3-4 ಇಂಚ್ ತಗೋತೀನಿ. ಈಗ 1 ಇಂಚ್ ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನನ್ನು ಹಾಕ್ಕೊಂಡಿರ್ಬೇಕು. ಹಾಕ್ಕೊಂಡ್ಬಿಟ್ಟು ಒಂದು 1/2 ಇಂಚ್ ಮೇಲ್ಗಡೆ ತಗೋಬೇಕು. ಇಲ್ಲಿಂದ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡಿರಬೇಕು. ಮತ್ತು ತೋಳನ್ನು ಟಚ್ ಮಾಡಿರ್ತೀವಲ್ವ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು. ಬೆಲ್ಟ್ ಪಟ್ಟಿ ಈ ಕಡೆ ಬೇಡ, ಬೆಲ್ಟ್ ಪಟ್ಟಿ ಎಲ್ಲಿವರೆಗೂ ಕೂರಿಸಿರ್ತೀವೋ ಅಲ್ಲಿವರೆಗೂ. ಇಲ್ಲಿಂದ 5.5 ಇಂಚ್ ಇದೆ. ಇಲ್ಲಿಂದ
ಈ ರೀತಿ ಇನ್ನೊಂದು ಸಲ ಈ ರೀತಿ ಮಾರ್ಕ್ ಮಾಡ್ಕೊಂಡಿರಬೇಕು. ಆಮೇಲೆ ಇದು ಫ್ರಂಟ್ ಮುಗೀತು. ಯಾವ ರೀತಿ ಕಟ್ ಮಾಡಬೇಕಂತ ತೋರಿಸ್ತೀನಿ. ಕಟ್ ಮಾಡಿಬಿಟ್ಟು ಈ ರೀತಿ ನೋಡಿಕೊಂಡು ಕಟ್ ಮಾಡಬೇಕು. ನೀವು ವಿಡಿಯೋ ನೋಡಿ ಕಟ್ ಮಾಡ್ತಾಯಿದ್ರೆ ಮೊದಲು ಪೇಪರ್ ಕಟ್ ಮಾಡಿಬಿಟ್ಟು ಬಟ್ಟೆ ಮೇಲೆ ಅದೇ ಪೇಪರ್ ಇಟ್ಟು ಸೇಮ್ ಅದೇ ರೀತಿಯಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾರ್ಮಲ್ ಕಟ್ ಮಾಡ್ತಾಯಿದ್ದೀನಿ. ಫಸ್ಟ್ 4 ಕಟ್ ಮಾಡಿಬಿಟ್ಟು ಆಮೇಲೆ 2 ಮಾಡ್ಕೋಬೇಕು. ಎಲ್ಲನೂ ಮಾಡಿಬಿಡೋದು ಚೂರು ಈ ರೀತಿಯ ಮಾರ್ಕ್ ಏನು ಮಾಡಿರ್ತೀವಲ್ಲ ಸೇಮ್ ಅದೇ ಅಲ್ಲಿ ಕಟ್ ಮಾಡ್ಕೋಬೇಕು. ಆಮೇಲೆ ಇನ್ನೆರಡು ಇದೆಲ್ಲ ಒಂಚೂರು 1/2 ಇಂಚ್ ಬಿಡಬೇಕು ಬ್ಯಾಕ್ಗೆ. ಆಯಿತು. ಆಮೇಲೆ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕು. ಇದು ಫ್ರಂಟ್ ಏನಿದೆ ಅಲ್ವಾ, ಇದು ಸೈಡಿಗೆ ತೆಕ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ತೆಕ್ಕೋಬೇಕು. ನಿಮಗೂ ಅರ್ಥ ಆಗಲಿ ಅಂತ ತೆಗೆದಿದ್ದೀನಿ. ನಾನಾದರೆ ನನಗೆ ಗೊತ್ತಾಗುತ್ತೆ, ನಾನು ತೆಗೆಯೋದಿಲ್ಲ. ಇದು ಫ್ರಂಟ್ ರೆಡಿಯಾಗಿದೆ. ಈ ಕಡೆ ಇಟ್ಕೊಳ್ಬೇಕು. ಬ್ಯಾಕ್ ಕೂಡ 2 ಇಂಚಿಗೆ ಹಾಕೋಬೇಕು. ಆಮೇಲೆ ಮಾರ್ಕ್ ಮಾಡಿದ್ವಲ್ಲ 2 ಇಂಚ್ ಫೋಲ್ಡ್ ಮಾಡೋದಕ್ಕೆ ಇಲ್ಲಿಂದ ಈ ರೀತಿ ಇರೋದು. ಇಲ್ಲಿಂದ ಇದು ಎಷ್ಟಿದೆ ಅಷ್ಟೊಂದು 1/2 ಇಂಚ್ ಎಕ್ಸ್ಟ್ರಾ ಬಿಡಬೇಕು. ಸ್ಟಿಚಿಂಗ್ ಮಾಡೋದ್ರಲ್ಲಿ ಹೋಗ್ಬಿಡುತ್ತೆ. ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಲೈನನ್ನು ಹಾಕ್ಕೊಂಡು ನಿಮ್ಗೆ ಅಗಲ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಒಂದು 2.5 ಇಂಚ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈ ರೀತಿ ಶೇಪ್ ಕೊಡಬೇಕು. ಈ ರೀತಿ ಶೇಪ್ ಕೊಡಬೇಕು. ಈ ರೀತಿ ಕಟ್ ಮಾಡೋ ತೋರಿಸ್ತೀನಿ ನೋಡಿರಿ. ಇವಾಗ ಈ ರೀತಿ ಬ್ಯಾಕು ಆಯಿತು, ಫ್ರಂಟು ಆಯಿತು. ಈ ರೀತಿ ಹಾಕಿ ನೋಡಬೇಕು ನಮಗೆ ಎಷ್ಟು ಇಂಚ್ ಬೆಲ್ಟ್ ಪಟ್ಟಿ ಬೇಕು. ನಮಗೆ 3 ಇಂಚ್ ಬೇಕು. 3 ಇಂಚ್ ಅಂದರೆ ಇದು ಎಷ್ಟಿದೆ ಅಂತ ನೋಡ್ಕೊತೀನಿ. ಸ್ವಲ್ಪ ಜಾಸ್ತಿ ಇದೆ 3 ಇಂಚ್. ಇನ್ನು 2 ಇಂಚ್ ಇನ್ನೂ 2 ಕಟ್ ಮಾಡ್ಕೊತೀನಿ. ತೋಳು ಯಾವ ರೀತಿ ಕಟ್ ಮಾಡೋ ಅಂತ ತೋರಿಸ್ತೀನಿ. ಮೊದಲಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾಲ್ಕು ಮಾಡ್ಕೋಬೇಕು. ಎಷ್ಟು ಇಂಚ್ ಇದೆ ಅಂತ ನೋಡ್ಕೋಬೇಕು. ನಮಗೆ 8 ಇಂಚ್ ಬೇಕು. 8 ಇಂಚ್ ಇದೆ. ಇದು ಒಂದು ಇಂಚ್ ಸಾಕು ನಮಗೆ ಫೋಲ್ಡ್ ಮಾಡಬೇಕು. ಈ ರೀತಿ ಲೈನನ್ನು ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡ್ಬಿಟ್ಟು ಇದು ಮೆಜರ್ಮೆಂಟ್ ತೋಳು ಸೈಜ್ ಎಷ್ಟಿದೆ ಅಂತ ಇಲ್ಲಿಂದ ಸ್ಟಿಚ್ ಏನು ಮಾಡಿರ್ತೀವಲ್ಲ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂತ ನೋಡ್ಕೋಬೇಕು. 5 ಇಂಚ್ ಇದೆ. 5 ಇಂಚ್ ಒಂದು 5.5 ಇಂಚ್ ಹಾಕ್ಕೊತೀನಿ. 1/2 ಇಂಚ್ ಸ್ಟಿಚಿಂಗಲ್ಲಿ ಹೋಗುತ್ತೆ. 5.5 ಇಂಚ್ ಹಾಕಿದ್ರೆ 5.5ಗೆ ಅರ್ಧ ಭಾಗ ಮಾಡಬೇಕು. ಅದರಲ್ಲಿ 2.5 ಇಂಚ್ ಈ ರೀತಿ ಒಂದು ಲೈನಿಂಗನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿಂದ
ಇಲ್ಲಿಗೆ ಒಂದು ಶೇಪ್ ಕೊಡಬೇಕು. ಇಷ್ಟೇ ಇದೆ. ಕಟ್ ಮಾಡ್ತೀನಿ ನೋಡಿ. ಇವಾಗ ಈ ರೀತಿ ಕೈ ಇಟ್ಟು ಬಿಟ್ಟು ಕಟ್ ಮಾಡಿ, ಬಟ್ಟೆ ಜರ್ಕೋದಿಲ್ಲ. ಮತ್ತು 4 ಕಟ್ ಮಾಡಿಬಿಟ್ಟು 2 ಮಾಡ್ಕೋಬೇಕು. 2 ಕಟ್ ಮಾಡ್ಕೋಬೇಕು. ಇನ್ನೆರಡು ಇದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು. ಈ ರೀತಿಯಾಗಿ ಕಟ್ ಮಾಡಬೇಕು. ಇದನ್ನು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಇದು ಫೋಲ್ಡ್ ಮಾಡೋದಕ್ಕೆ. ಇಲ್ಲೊಂದು ಸ್ಟಿಚ್ ಹಾಕೊಂಡ್ರೆ ನಮಗೆ ಪಟ್ಟ ಅಂತ ಗೊತ್ತಾಗುತ್ತೆ. ಇಲ್ಲೂ ಒಂದು ಹಾಕೋಬೇಕು. ಬ್ಯಾಕು ಆಯಿತು, ಫ್ರಂಟು ಆಯಿತು, ತೋಳು ಆಯಿತು. ಇನ್ನು ಉಳಿದಿರೋ ಬಟ್ಟೆಯಲ್ಲಿ ಪೈಪಿಂಗು, ಆಮೇಲೆ ಹುಕ್ಸ್ ಪಟ್ಟಿ ಮತ್ತು ಆಯಿತು. ಇವತ್ತಿನ ವಿಡಿಯೋ ಇಷ್ಟೇ ಮುಗೀತು. ಪ್ಲೀಸ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.